ನಮಸ್ತೆ ವೀಕ್ಷಕರೇ, ಸುಹಾಸಿನಿ ಕಾರ್ಯಕ್ರಮಕ್ಕೆ ಪ್ರೀತಿಯ ಸ್ವಾಗತ. ವೀಕ್ಷಕರೇ, ಸಾಕಷ್ಟು ಬಾರಿ ಸುಹಾಸಿನಿಯಲ್ಲಿ ನಿಮಗೆ ಸಾಧನೆ ಮಾಡಿರುವಂತಹ ಮಹಿಳೆಯರನ್ನ ಪರಿಚಯ ಮಾಡಿಕೊಟ್ಟಿದ್ದೀವಿ. ಸಾಧನೆ ಅಂತಂದಾಗ ಸಾಕಷ್ಟು ಬೇರೆ ಬೇರೆ ಕ್ಷೇತ್ರಗಳಲ್ಲಿ ಅದು ಕೌಂಟ್ ಆಗುತ್ತೆ. ಸ್ಪೆಷಲಿ ಬಿಸ್ನೆಸ್ ಅಂತಂದಾಗ, ಉದ್ಯೋಗ ಅಂತಂದಾಗ ಸ್ವಂತ ಉದ್ಯೋಗ ಆರಂಭಿಸಿ ಗೆದ್ದವರು ಬೆರಳೆಣಿಕೆಯಷ್ಟು ಮಾತ್ರ. ಅಂಥವರಲ್ಲಿ ಒಬ್ಬರು ಉಮಾರೆಡ್ಡಿ. ಎಂಜಿನಿಯರ್ ಪದವೀಧರರಾಗಿರುವಂತಹ ಉಮಾರೆಡ್ಡಿಯವರು ಅವರೇ ಒಂದು ಕಂಪನಿನ ಶುರು ಮಾಡಿದ್ರು. ಆ ಮೂಲಕ ಸಾಕಷ್ಟು ಜನರಿಗೆ ಕೆಲಸನೂ ಕೂಡ ಕೊಟ್ಟರು. ಬನ್ನಿ, ಉಮಾರೆಡ್ಡಿಯವರು ಯಾವ ರೀತಿ ಒಂದು ಬಿಸ್ನೆಸ್ಸಲ್ಲಿ ಗೆದ್ರು ಅಂತ ತಿಳ್ಕೊಳ್ಳೋಣ ಇವತ್ತಿನ ಸುಹಾಸಿನಿಯಲ್ಲಿ. ಮತ್ತೊಮ್ಮೆ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ನಿಮ್ಮ ಗೆಳತಿ ಸಬೀತಾ. ಔದ್ಯೋಗಿಕ ರಂಗದಲ್ಲಿ ಸಾಧನೆ ಮಾಡಿರುವಂತಹ ಸಾಕಷ್ಟು ಮಹಿಳೆಯರನ್ನ ನೀವು ನೋಡಿದ್ದೀರಾ. ಎಸ್ಪೆಷಲಿ ಆ ಒಂದು ಕ್ಷೇತ್ರದಲ್ಲಿ ಮತ್ತೆ ಮತ್ತೆ ಮುನ್ನಡೆಯುವಂತೆ, ಮತ್ತಷ್ಟು ಜನರಿಗೆ ಮಾರ್ಗದರ್ಶಕರಾಗಿ, ಮತ್ತಷ್ಟು ಜನರಿಗೆ ಒಂದು ಪ್ರೋತ್ಸಾಹ ನೀಡುವಂಥ ಒಂದು ಕೆಲಸದಲ್ಲಿ ಬ್ಯುಸಿ ಆಗಿದ್ದಾರೆ ನಮ್ಮ ಜೊತೆ ಇರುವಂತಹ ಒಬ್ಬ ಸೆಲೆಬ್ರಿಟಿ. ಸೊ ಇವರು ಏನಪ್ಪ ಅಂತಂದರೆ, ನಿಮ್ಗೆ ಗೊತ್ತು, ಸಾಕಷ್ಟು ವರ್ಷಗಳಿಂದ ಇದೇ ಕ್ಷೇತ್ರದಲ್ಲಿ ಇದ್ದಾರೆ. ಸ್ವಂತ ಉದ್ಯೋಗ ಅಂದಾಗ ಯಾವ ಥರ ಇರಬೇಕು, ಒಬ್ಬ ಎಂಜಿನಿಯರ್ ಆಗಿ ಬರೀ ಬೇರೆ ಬೇರೆ ಕಂಪ್ನಿಗಳಲ್ಲಿ ಉದ್ಯೋಗ ಅರಸಿ ಹೋಗೋದಕ್ಕಿಂತ ತಾನು ಒಂದಿಷ್ಟು ಜನರಿಗೆ ಉದ್ಯೋಗ ಕೊಡಬಹುದಾ, ಈ ಒಂದು ವಿಚಾರದಲ್ಲಿ ಗೆದ್ದವರು ಅಂತ ಹೇಳಬಹುದು. ಸೊ ಅವರೇ ನಮ್ಮ ಜೊತೆ ಇರುವಂತಹ ಉಮಾರೆಡ್ಡಿ ಅವರು. ಬನ್ನಿ, ಉಮಾರೆಡ್ಡಿ ಅವ್ರನ್ನ ಕೇಳೋಣ, ಯಾವ ರೀತಿ ಹೆಣ್ಮಕ್ಳು ತಮ್ಮ ಸ್ವಂತ ಕಾಲಲ್ಲಿ ನಿಂತ್ಕೊಂಡು ಉದ್ಯೋಗ ಸ್ಟಾರ್ಟ್ ಮಾಡಬಹುದು ಅಂತ. ವೆಲ್ಕಮ್ ಟು ದಿ ಶೋ. ಥ್ಯಾಂಕ್ ಯು. ಸೊ ನಿಮ್ಮ ಹೈಟೆಕ್ ಮ್ಯಾಗ್ನೆಟಿಕ್ ಮತ್ತು ಎಲೆಕ್ಟ್ರಾನಿಕ್ಸ್ ಪ್ರೈವೇಟ್ ಲಿಮಿಟೆಡ್ ಕಂಪನಿ ಸೊ ಇವಾಗ ದೊಡ್ಡ ಮಟ್ಟದಲ್ಲಿ ಬೆಳೆದಿದೆ. ಸೊ ಅದಕ್ಕಿಂತ ಮುಂಚೆ ನೀವು ಆ್ಯಕ್ಚುಲಿ ಎಂಜಿನಿಯರ್ ಓದಿರೋದು. ಯಾವ ಥರ ಸ್ಟಾರ್ಟ್ ಮಾಡಬೇಕು ಅಂತ ಅಂದ್ಕೊಂಡ್ರೆ ಬಿಸ್ನೆಸ್ಸು? ನಾನು ಶುರು ಮಾಡಿರುವಾಗ ಈ ಬಿಸ್ನೆಸ್ಸು ವಾಸ್ 1984. ಆ ಕಾಲ, ಆ ಟೈಮ್ನಲ್ಲಿ ಆಂಟ್ರಪ್ರಿನರ್ಶಿಪ್ ಅಂದರೆ ವರ್ಡ್ ಗೊತ್ತಾಗಲಿಲ್ಲ. ಆ್ಯಂಡ್ ದೇರ್ ವಾಸ್ ನೋ ಆಂಟ್ರಪ್ರಿನರ್ಶಿಪ್ ಎನ್ವಿರಾನ್ಮೆಂಟ್ ಇರಲಿಲ್ಲ, ಆವಾಗಿರಲಿಲ್ಲ. ಒಂದು ಬಿಸ್ನೆಸ್ ಶುರು ಮಾಡಬೇಕು ಅಂದರೆ ಇಟ್ ವಾಸ್ ಮೋರ್ ಲೈಕ್ ಅ ಹಾಬಿ ಥರ ನಾನು ಶುರು ಮಾಡಿರೋದು. ಐ ಸ್ಟಾರ್ಟೆಡ್ ಈ ಬಿಸ್ನೆಸ್ ವೆನ್ ಐ ವಾಸ್ ಇನ್ ಮೈ ಫೈನಲ್ ಇಯರ್ ಆಫ್ ಎಂಜಿನಿಯರಿಂಗ್. ಆವಾಗ ಪ್ರಿಂಟೆಡ್ ಸರ್ಕ್ಯೂಟ್ ಬೋರ್ಡ್ ಡಿಸೈನಿಂಗ್ ಅಂತ ಆರ್ಟ್ ವರ್ಕ್ಸ್ ಇರ್ತಾಯಿತ್ತು. ಆರ್ಟ್ ವರ್ಕ್ಸ್ ಎಲ್ಲ ಮ್ಯಾನ್ಯುಯಲ್ ಮಾಡ್ತಾಯಿದ್ವಿ ಬಿಫೋರ್ ಕಂಪ್ಯೂಟರ್ಸ್ ಕೇಮ್ ಇನ್ ಟು ಬೀಯಿಂಗ್, ಪರ್ಸ್ನಲ್ ಕಂಪ್ಯೂಟರ್ಸ್ ಕೇಮ್ ಇನ್ ಟು ಬೀಯಿಂಗ್. ಸೊ ಅದನ್ನು ನಾನು ಭಾರತ್ ಎಲೆಕ್ಟ್ರಾನಿಕ್ಸ್ಗೆ ಮಾಡ್ತಾ ಇರುವಾಗ ಐ ಸೆಡ್, ಓಕೆ, ಚೆನ್ನಾಗಿದೆ, ವೈ ಡೋಂಟ್ ಐ ಮೇಕ್ ದಿಸ್ ಎಸ್ ಮೈ ಬಿಸ್ನೆಸ್. ಸೊ ಆ ಹಾಬಿನ ಕನ್ವರ್ಟೆಡ್ ಇಟ್ ಇನ್ ಟು ಅ ಬಿಸ್ನೆಸ್. ಯಾವುದೇ ಎಲೆಕ್ಟ್ರಾನಿಕ್ ಬಿಸ್ನೆಸ್ ಇದ್ದರೂ ವಿ ಮೇಕಿಂಗ್ ಓನ್ಲಿ ಕಸ್ಟಮ್ ಬಿಲ್ಡ್ ಪ್ರಾಡಕ್ಟ್ಸ್. ಸೊ ವೆರಿ ಕಸ್ಟಮೈಸ್ ಪ್ರಾಡಕ್ಟ್ಸ್ ನಾವು ಮಾಡೋದು ಫಾರ್ ಇಂಡಸ್ಟ್ರಿಯಲ್ ಅಪ್ಲಿಕೇಶನ್. ನೀವು ಆ್ಯಕ್ಚುಲಿ ಈ ಬಿಸ್ನೆಸ್ ಸ್ಟಾರ್ಟ್ ಮಾಡಿದಾಗ ಸ್ಟೂಡೆಂಟ್ ಆಗಿದ್ರಿ, ಎಂಜಿನಿಯರಿಂಗ್ ಕೂಡ ಇನ್ನೂ ಮುಗ್ದಿರಲಿಲ್ಲ ನಿಮ್ಮದು. ನಿಮಗೆ ಹಣ ಎಲ್ಲಿಂದ ಸಿಕ್ತು? ಯಾರು ಸಪೋರ್ಟ್ ಮಾಡಿದ್ರು ನಿಮಗೆ? ಅದೇ ಆ ಕಾಲದಲ್ಲಿ ನಮ್ಮ ತಂದೆ ಸರ್ವಿಸ್ನಲ್ಲಿದ್ದರು. ಪ್ಲಸ್ ಬ್ಯಾಂಕ್ಸನ್ನು ಈ ಥರ ಆಂಟ್ರಪ್ರಿನರ್ಶಿಪ್ ಡೆವಲಪ್ಮೆಂಟ್ ಅಂತ ಒಂದು ಸ್ಕೀಮ್ಸು ನಾರ್ಮ್ಸು ಏನೂ ಇರಲಿಲ್ಲ. ಬಟ್ ಆ ಕಾಲದಲ್ಲಿ ಏನಾಯ್ತು ಅಂದರೆ, ನಾವು ಒಂದು ಸ್ಟೆಪ್ ಬೈ ಸ್ಟೆಪ್ ಇನ್ವೆಸ್ಟ್ಮೆಂಟ್ ಮಾಡ್ತಾ ಹೋಗ್ತಾ ಆಗೋಕ್ಕೆ ಒಂದು ಆಪರ್ಚುನಿಟಿ ಇತ್ತು. ನಾವು ಶುರು ಮಾಡಿರುವಾಗ ಬಿಸ್ನೆಸ್ ಚಿಕ್ಕದಾಗಿ ಮಾಡಿದ್ವಿ. ಆಮೇಲೆ ಪ್ಲವ್ ದ ಮನಿ ಬ್ಯಾಕ್ ಇನ್ ಟು ದ ಸೇಮ್ ಬಿಸ್ನೆಸ್ ಅಂತ. ಆಮೇಲೆ ಕರ್ನಾಟಕ ಸ್ಟೇಟ್ ಫೈನಾನ್ಷಿಯಲ್ ಕಾರ್ಪೊರೇಷನಿಂದ ಮತ್ತೆ ಲೋನ್ ತೊಗೊಂಡ್ಬಿಟ್ಟು ದೆನ್ ಓನ್ಲಿ ಐ ಸ್ಟಾರ್ಟೆಡ್ ಎಕ್ಸ್ಪ್ಯಾಂಡಿಂಗ್ ಮೈ ಬಿಸ್ನೆಸ್. ಸೊ ಬಿಸ್ನೆಸ್ ಸ್ಟಾರ್ಟ್ ಮಾಡಿದಾಗ ಹೇಗಿತ್ತು ಫಸ್ಟ್ ನಿಮ್ಮದೇ? ಸ್ಟಾರ್ಟಿಂಗಲ್ಲಿ ಯಾವತ್ತು ಒಂದು ಬಿಸ್ನೆಸ್ ಸ್ಟ್ಯಾಂಡಪ್ ಆಗಬೇಕಾದ್ರೆ ಸ್ವಲ್ಪ ಇಟ್ ಟೇಕ್ಸ್ ಟೈಮ್ ಅಲ್ಲ, ನಿಮ್ದು ಯಾವ ಥರ ಇತ್ತು ರೆಸ್ಪಾನ್ಸ್? ಟೇಕ್ಸ್ ಅ ಲಾಡ್ ಆಫ್ ಟೈಮ್ ಆ್ಯಂಡ್ ಇಟ್ಸ್ ಅ ಲಾಡ್ ಆಫ್ ಹಾರ್ಡ್ ವರ್ಕ್. ಪೀಪಲ್ಸ್ ಬಿಸ್ನೆಸ್ ಅಂದರೆ ಇಟ್ಸ್ ಜಸ್ಟ್ ಟೈಮ್ ಆ್ಯಂಡ್ ಓವರ್ ಟೈಮ್. ಯು ಹ್ಯಾವ್ ಟು ಕೀಪ್ ಥಿಂಕಿಂಗ್ ಬಿಸ್ನೆಸ್ ಆಲ್ ದ ಟೈಮ್. ನಮ್ಮ ರಾತ್ರಿ ಮಲ್ಕೊಂಡಿರುವಾಗ ಯು ವಿಲ್ ಬಿ ಥಿಂಕಿಂಗ್ ಆಫ್ ಸಮಥಿಂಗ್ ಅಬೌಟ್ ಟುಮಾರೋ, ಏನು ಮಾಡಬೇಕು. ಆ್ಯಂಡ್ ದೆನ್ ಯು ಆಲ್ವೇಸ್ ಹ್ಯಾವ್ ಟು ಥಿಂಕ್ ಅಹೆಡ್, ಮುಂದಕ್ಕೆ ಏನಾಗುತ್ತೆ, ಈ ಬಿಸ್ನೆಸ್ ಹಿಂಗೆ ಇದ್ದರೆ ಆಗುತ್ತಾ, ಇವತ್ತದು ಇಲ್ಲ ಈ ತಿಂಗಳದು ಮಾಡ್ತಾ ಇದ್ದರೆ ಅದು ಬಿಸ್ನೆಸ್ ಮುಂದಕ್ಕೆ ಹೋಗೋಕ್ಕೆ ಆಪರ್ಚುನಿಟಿ. ಬಿಕಾಸ್ ಯು ಹ್ಯಾವ್ ಟು ಕೀಪ್ ಚೇಂಜಿಂಗ್, ಎಸ್ಪೆಷಲಿ ಇನ್ ಎಲೆಕ್ಟ್ರಾನಿಕ್ಸ್. ಪ್ರಾಡಕ್ಟ್ ಲೈಫ್ ಸೈಕಲ್ಸ್ ಆರ್ ವೆರಿ ಶಾರ್ಟ್. ಸೊ ಹೊಸ ಪ್ರಾಡಕ್ಟ್ಸ್ ಬರ್ತಾ ಇರುತ್ತೆ, ಹೊಸ ಟೆಕ್ನಾಲಜಿ ಬರ್ತಾ ಇರುತ್ತೆ. ಯು ಹ್ಯಾವ್ ಟು ಕೀಪ್ ಅಪ್ ವಿತ್ ಟೆಕ್ನಾಲಜಿ. ಚೇಂಜಸ್ ಮಾಡ್ತಾ ಇದ್ರೆ ಈಗಿನ ಕಾಲಕ್ಕೆ ಅದು ನೀವು ಹೇಳ್ದಂಗೆ ಸ್ಪರ್ಧೆ ಜಾಸ್ತಿನೇ ಇದೆ. ಬಟ್ ಅವಾಗ ಹೇಗಿತ್ತು ಅಂತ? ಅವಾಗೂ ಇತ್ತು. ಆವಾಗನು ಟೆಕ್ನಾಲಜಿ ಚೇಂಜಸ್ ಹೆಚ್ಚು ಇತ್ತು. ಇವಾಗ ಕಾಂಪಿಟೇಷನ್ ಜಾಸ್ತಿ ಆಗ್ತಾ ಇದೆ. ಆ್ಯಂಡ್ ಕಾಂಪಿಟೇಷನ್ ಆವಾಗ ನಮ್ಮಲ್ಲಿ ಕಾಂಪಿಟೇಷನ್ ಇರುತ್ತೆ. ಇವಾಗ ನಾವು ಗ್ಲೋಬಲ್ ಕಾಂಪಿಟೇಷನ್. ನಮ್ಮದೇ ಟ್ರಾನ್ಸ್ಫಾರ್ಮರ್ಸ್ ಇರ್ಬೋದು, ಬಟ್ ದೇರ್ ಆರ್ ಕಂಪನೀಸ್ ಅಬ್ರಾಡ್ ಹೂ ಆರ್ ಸೆಲ್ಲಿಂಗ್ ಟ್ರಾನ್ಸ್ಫಾರ್ಮರ್ಸ್ ಅಟ್ ಅ ಮಚ್ ಲೋವರ್ ಪ್ರೈಸ್. ಸೊ ಆ ಕಾಂಪಿಟೇಷನ್ ಜಾಸ್ತಿ ಆಗೋಗಿದೆ. ಆ್ಯಕ್ಚುಲಿ ಅಮ್ಮಂಗೆ ಭಯ ಇತ್ತು ಬಿಸ್ನೆಸ್ ಸ್ಟಾರ್ಟ್ ಮಾಡೋಕೆ ಹೋಗ್ತಿದ್ದಾರೆ. ಬಿಕಾಸ್ ಅವಾಗ ನೀವು ಹೇಳ್ದಂಗೆ ವುಮೆನ್ ಆಂಟ್ರಪ್ರನರ್ ಯಾರು ಜಾಸ್ತಿ ಇರಲಿಲ್ಲ. ಸೊ ನಿಮಗೆ ಅಮ್ಮ ಈಗೇನು ಹೇಳ್ತಾರೆ? ಮಗಳಿಗೆ ಎದ್ಬಿಟ್ಟಿದ್ದಾರೆ, ಸೊ ಬಿಸ್ನೆಸ್ ವಿಮೆನ್ ಆಗಿ. ಸೊ ಇವಾಗ ಏನು ಹೇಳ್ತಾರೆ ಅಮ್ಮ? ಖುಷಿ ಆಗಿರ್ಬೇಕಲ್ವಾ? ಶಿ ಇಸ್ ಹ್ಯಾಪಿ, ಶಿ ಇಸ್ ಪ್ರೌಡ್ ದಟ್ ಓಕೆ, ಮಗಳು ಮಾಡಿದ್ದಾಳೆ, ಬಿಸ್ನೆಸ್ ಮಾಡ್ತಾ ಇದ್ದಾಳೆ, ಚೆನ್ನಾಗಿ ಮಾಡ್ತಾ ಇದ್ದಾಳೆ ಅಂತ. She always feels that I'm always working, because I'm always working. Business ಅಂದರೆ ಒಂದು ಮಾರ್ನಿಂಗ್ ಟೈಮಿಂಗ್ಸ್ ಅಂತ ಇರಲ್ಲ. ಮಾರ್ನಿಂಗ್ ಇಂದ ಈವ್ನಿಂಗ್ you're always working, you're always thinking about your work. Probably you're not physically working, but ಅದ್ರ ಬಗ್ಗೆ ಯೋಚಿಸ್ತಾ ಇರ್ತೀವಿ. ಶಿ ಇಸ್ ಪ್ರೌಡ್. ಇನ್ನು ಯಾವಾಗ ರೆಫರೆನ್ಸಸ್ ಬರುತ್ತೆ, ಇವ್ರು ಯಾರೋ ಒಬ್ರು ಕೆಲಸಕ್ಕಿದ್ದಾಳೆ ತಗೊಂತೀಯ ಅಂತ. ಸೊ ದಟ್ ಮೀನ್ಸ್ ದಟ್ ಶಿ ಈಸ್ ಇಂಟ್ರೆಸ್ಟೆಡ್ ಇನ್.
ಹೈಟೆಕ್ ಮ್ಯಾಗ್ನೆಟಿಕ್ಸ್ ಆ್ಯಂಡ್ ಎಲೆಕ್ಟ್ರಾನಿಕ್ಸ್ ಪ್ರೈವೇಟ್ ಲಿಮಿಟೆಡ್ ಕಂಪನಿ ಉಮಾರೆಡ್ಡಿಯವರಾದರೂ ಉಮಾರೆಡ್ಡಿಯವರು ಸಾಕಷ್ಟು ಹೆಣ್ಮಕ್ಳಿಗೆ ಈ ಕಂಪ್ನಿಲಿ ಕೆಲಸ ಕೊಟ್ಟಿದ್ದಾರೆ. ಇಲ್ಲಿ ಕೆಲಸ ಮಾಡ್ತಾ ಬದುಕನ್ನು ಕಂಡುಕೊಂಡಿರೋರು ಅನೇಕರಿದ್ದಾರೆ. ತರಬೇತಿ ಪಡೆದಿರ್ಬೋದು ಅಥವಾ ತರಬೇತಿ ಪಡೆದೇ ಇಲ್ಲಿ ಬಂದು ತರಬೇತಿ ಪಡೆದು ಕೆಲಸಕ್ಕೆ ಸೇರಿರೋರಿದ್ದಾರೆ. ಬನ್ನಿ ಅವ್ರೇನು ಹೇಳ್ತಾರೆ ಕೇಳೋಣ. ನನ್ನ ಹೆಸರು ಶಾಂತಿ. ನಾನು 12 ಇಯರ್ಸಿಂದ ಹೈಟೆಕಲ್ಲಿ ಜಾಯ್ನ್ ಆದಾಗ ನಾನು BE ಮಾಡಿ ಇಲ್ಲಿ ಜಾಯ್ನ್ ಆಗಿರೋದು. ಯಾವುದೇ ಕೆಲಸ ಡಾಕ್ಯುಮೆಂಟೇಷನಿಂದ ಹಿಡಿದು ಕ್ವಾಲಿಟಿ ಅಶ್ಯೂರೆನ್ಸಿಂದ ಸ್ಟೋರ್ಸ್ ಮ್ಯಾನೇಜ್ಮೆಂಟು ಎಲ್ಲ ಕೆಲಸನೂ ಈ ಕೆಲಸ ಗೊತ್ತಿಲ್ಲ ಅಂತ ಹೇಳೋಂಗಿಲ್ಲ. ಆ ಥರ ಎಲ್ಲ ಮೇಡಮು ಟ್ರೈನಿಂಗ್ ಕೊಟ್ಟಿದ್ದಾರೆ. ಯಾವುದೇ ಥರ 10th ಪಾಸಾಗಿ ಏನೂ ಗೊತ್ತಿಲ್ಲದೆ ಇರೋ ಅವರು ಇಲ್ಲಿ ಬಂದ ಮೇಲೆ ನಾನು ಎಲೆಕ್ಟ್ರಾನಿಕ್ಸಲ್ಲಿ ನನಗೆ ಸ್ವಲ್ಪ ಮಟ್ಟಿಗೆ ಗೊತ್ತಿದೆ, ನಾನು ಎಲ್ಲಿ ಹೋದ್ರೂ ನಾನು ಕೆಲಸ ಮಾಡಿಕೊಂಡು ಮುಂದೆ ನನ್ನ ಫ್ಯೂಚರ್ ನಾನು ಕಲ್ತ್ಕೋಬೋದು ಅಂತ ಒಂದು ಕಾನ್ಫಿಡೆನ್ಸಿಂದ ಇರ್ತಾರೆ.